ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಟಿ ಹಿಂದಿನ ವರ್ಷದ ಪ್ರಮುಖ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ವಿವರ ನೋಡೋಣ. ಅದೇ ರೀತಿಯಾಗಿ ಪ್ರತಿ ಪ್ರಶ್ನೆಗೂ ಹಂತ ಹಂತವಾಗಿ ಸುಲಭವಾಗಿ ಅರ್ಥ ಮಾಡುವಂತೆ ನಾವು ನಿಮಗೆ ತಿಳಿಸುತ್ತೇವೆ. ಅದೇ ರೀತಿಯಾಗಿ ಇದು ನಿಮ್ಮ ಪರೀಕ್ಷೆಗೆ ಖಂಡಿತವಾಗಿ ಸಹಾಯವಾಗುವಂತಹ ಪ್ರಶ್ನೆಗಳಾಗಿವೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ AD ಸಮಾಂತರ DE ಮತ್ತು BC ಸಮಾಂತರ EF ತ್ರಿಭುಜ DEF AD ಆದರೆ ತ್ರಿಭುಜ AC ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಚಿತ್ರದಲ್ಲಿ ನೋಡಬಹುದು, AB ಸಮಾಂತರವಾಗಿದೆ DE, ಅದೇ ರೀತಿಯಾಗಿ BC ಸಮಾಂತರವಾಗಿದೆ DEF. ಇಲ್ಲಿ ನಮಗೆ ತ್ರಿಭುಜ DEF ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ AT ಕೋನವಾಗಿದ್ದಾರೆ. ಅದೇ ರೀತಿಯಾಗಿ ತ್ರಿಭುಜ ABCನ ನಾವು ಕಂಡುಹಿಡಿಯಬೇಕು. ಆದ ಕಾರಣ ತ್ರಿಭುಜ ABC ಇಲ್ಲಿ ನಮಗೆ AT ಕೋನವಾಗಿದ್ದರೆ ಅದೇ ರೀತಿ ಇಲ್ಲಿ ಕೂಡ AT ಕೋನ ಆಗಿರುತ್ತದೆ. ಆದ ಕಾರಣ ನಮ್ಮ ಆಪ್ಷನ್ ಯಾವುದಾಗಿರುತ್ತದೆ? ಆಪ್ಷನ್ ಎ. ಏಕೆಂದರೆ ಇಲ್ಲಿ ನಮಗೆ ಸಮಾಂತರ ಕೊಟ್ಟಿದ್ದಾರೆ, AB ಸಮಾಂತರ BC ಸಮಾಂತರ EF. ಆದ ಕಾರಣ ಇಲ್ಲಿ ಕೋನ AT ಉಂಟಾಗಿದ್ದರೆ ಇಲ್ಲೂ ಕೂಡ ಕೋನ ನಮಗೆ ಯಾವ ರೀತಿ ಉಂಟಾಗುತ್ತೆ ಅಂದರೆ AT ಉಂಟಾಗುತ್ತೆ. ಆದ ಕಾರಣ ಆಪ್ಷನ್ ಎ. ಅದೇ ರೀತಿ ಮುಂದೆ ಹೋಗಬೇಕಾದರೆ ನಮ್ಮ ಎರಡನೇ ಕ್ವಶನ್, ಈ ಕೆಳಗಿನಲ್ಲಿ ತಪ್ಪಾದ ಹೇಳಿಕೆ. ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವಾಗಿರುತ್ತದೆ. ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು ಅಪರಿಮಿತ. ದತ್ತ ಸಂಖ್ಯೆಯು ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಮತ್ತು ಅಥವಾ ಅದಕ್ಕೆ ಸಮ. ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತದೆ. ಇದರಲ್ಲಿ ನೋಡಬಹುದು ನೀವು, ದತ್ತ ಸಂಖ್ಯೆಯು ಅಪವರ್ತನ ಸಂಖ್ಯೆಯು ಅಪರಿಮಿತ. ಯಾವಾಗಲೂ ದತ್ತ ಸಂಖ್ಯೆಯು ಅಪವರ್ತನ ಸಂಖ್ಯೆಗಳ ಏನಾಗಿರುತ್ತವೆ ಅಂದರೆ ಪರಿಮಿತವಾಗಿರುತ್ತದೆ, ಅಪರಿಮಿತವಾಗಿರುತ್ತಲ್ಲ. ಆದ ಕಾರಣ ನಮ್ಮ ಆಯ್ಕೆ ಯಾವುದಿರುತ್ತದೆ? ಆದ ಕಾರಣ ನಮ್ಮ ಆಯ್ಕೆ ಎರಡಾಗಿರುತ್ತದೆ. ದತ್ತ ಸಂಖ್ಯೆಯು ಅಪವರ್ತನ ಸಂಖ್ಯೆ ಅಪವರ್ತನವಲ್ಲ. ಇದು ನಮ್ಮ ಕ್ವಶನ್ ಒಂದು ತಪ್ಪಾದ. ನಮ್ಮ ಮುಂದಿನ ಪ್ರಶ್ನೆ, ಆದಿತ್ಯನ ತಾಯಿನ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಗಳಾಗುತ್ತದೆ. ಹಾಗಾದರೆ ಆದಿತ್ಯನ ಈಗಿನ ವಯಸ್ಸು ಎಷ್ಟು? ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ? ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. ಅಂದರೆ ಅವನ ತಾಯಿಯ ವಯಸ್ಸು ಏನು ಕೊಟ್ಟಿದ್ದಾರೆ? ಅವನ ವಯಸ್ಸು 3ರಷ್ಟಿದೆ. ಅಂದರೆ ಇಲ್ಲಿ ನಾನು ಎ ಅನ್ನು ಆದಿತ್ಯನಾಗಿ ಪರಿಗಣಿಸುತ್ತೇನೆ. ಎಂ ಅಂದರೆ ತಾಯಿ. ಏನು ಕೊಟ್ಟಿದ್ದಾರೆ ನೋಡಿ ಇನ್ನೊಂದ್ಸರಿ. ಆದಿತ್ಯನ ತಾಯಿನ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. ಅಂದರೆ ಎಂ ಅನ್ನು ಎಷ್ಟಾಗಿರುತ್ತದೆ? 3ರಷ್ಟು. ಅಂದರೆ ಅವರ ತಾಯಿಯ ವಯಸ್ಸು ಆದಿತ್ಯನ ವಯಸ್ಸು 3ರಷ್ಟು ಇರುತ್ತದೆ. 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76. ಅಂದರೆ ಆದಿತ್ಯ 6 ವರ್ಷಗಳ ನಂತರ ಪ್ಲಸ್ ಅವನ ತಾಯಿ ಅಂದರೆ ಎಂ 6 ವರ್ಷಗಳ ನಂತರ ಅವರ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ನಮಗೆ 76 ಕೊಟ್ಟಿದ್ದಾರೆ. ಆದ ಕಾರಣ 76 ಕೊಟ್ಟಿದ್ದ ಕಾರಣ ಈಗ ನಾನು ಏನು ಮಾಡ್ತೇನೆ ಅಂದರೆ ಅವನ ತಾಯಿಯ ವಯಸ್ಸು ಏನು ಕೊಟ್ಟಿದ್ದಾರೆ ನೋಡಿ, 3A ಆಗುತ್ತದೆ. ಆದ ಕಾರಣ A + 6 + ಎಂ ಜಾಗದಲ್ಲಿ ಏನು ಬರೀತೀನಿ? ನಾನು 3A ಬರೀತೀನಿ. 3A + 6 = 76. ಇಲ್ಲಿ A ಮತ್ತು 2 ಸೇಮ್ ಇದೆ. ಆದ ಕಾರಣ ಏನಾಗುತ್ತೆ? 4A + 6 + 6 12 = 76. ನಿಮಗೆ ಗೊತ್ತಿರಬಹುದು, ಇದು +12 ಇದೆ. ಆ ಸೈಡ್ ಹೋಗೋಣ ಏನಾಗುತ್ತೆ? -12. ಎಡದಿಂದ ಬಲಕ್ಕೆ ಸೈನು ಚೇಂಜ್ ಆಗುತ್ತೆ. ಆದ ಕಾರಣ 4A = 76 - 12. ಆದ ಕಾರಣ 4A = 6 - 4 6 - 2 4 6 - 1 6. A = 64/4. ಆದ ಕಾರಣ ನಮಗೆ ಎಷ್ಟಾಗುತ್ತೆ? 4 1 4 4 1 4 24 4 6 24. ಆದ ಕಾರಣ 16. ಆದಿತ್ಯನ ವಯಸ್ಸು ಈಗ ಎಷ್ಟು? 16. ಆದ ಕಾರಣ ನಮ್ಮ ಆಯ್ಕೆ 16 ವರ್ಷಗಳು. ಆದಿತ್ಯನ ವಯಸ್ಸು 16 ವರ್ಷಗಳು. ನಾವು ಮುಂದೆ ನೋಡಬೇಕಾದರೆ ಮುಂದಿನ ಪ್ರಶ್ನೆ,
ಸುತ್ತಳತೆ 18 ಸೆಂಟಿಮೀಟರ್, ಸುತ್ತಳತೆ 18 ಸೆಂಟಿಮೀಟರ್ ಮತ್ತು ಸಮವಲ್ಲದ ಬಾಹು 8 ಸೆಂಟಿಮೀಟರ್ ಇರುವ ಸಮವಿಭಾಜ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನೋಡಿ, ಇಲ್ಲಿ ಮೊದಲೇನು ಕೊಟ್ಟಿದ್ದಾರೆ, ಸಮವಿದ್ದಾವು. ಸಮವಿದ್ದಾವು ಯಾವ ರೀತಿ ಇರುತ್ತೆ ಅಂದರೆ, ಇದೊಂದು ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡೋಣ. ಈ ತ್ರಿಭುಜವನ್ನು ಕನ್ಸಿಡರ್ ಮಾಡಿದರೆ ಈ ತ್ರಿಭುಜದಲ್ಲಿ ಸಮದ್ವಿಬಾಹು ತ್ರಿಭುಜವೆಂದರೆ ಎರಡು ಬಾಹುಗಳು ಸಮವಾಗಿರುತ್ತದೆ, ಒಂದು ಬಾಹು ಸಮವಾಗಿರಲ್ಲ. ಎ ಬಿ ಸಿ. ಸುತ್ತಳತೆ 18 ಸೆಂಟಿಮೀಟರ್ ಇರುವ ಸಮವಲ್ಲದ ಬಾಹು 8, ಅಂದರೆ ಸಮವಲ್ಲ ಇದರಲ್ಲಿ ಎರಡು ಸಮವಾಗಿದೆ, ಆದ ಕಾರಣ ಇದು ಏನಿರುತ್ತೆ 8 ಸೆಂಟಿಮೀಟರ್. ನಮಗೆ ಸಮವಿದ್ದಾವು ತ್ರಿಭುಜ ಸುತ್ತಳತೆ ಕಂಡುಹಿಡಿಯಬೇಕಾದರೆ ತ್ರಿಭುಜದ ಸುತ್ತಳತೆ ಏನಾಗುತ್ತಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಇಂಟು ಹೈಟ್ ಅಂದರೆ ಇದರ ಅಗಲ ಇಂಟು ಇದರ ನಾವು ಇದರದ್ದು ಎತ್ತರವನ್ನು ಕಂಡುಹಿಡಿಯಬೇಕು. ಸುತ್ತಳತೆ ಕಂಡುಹಿಡಿಯಲು ಬೇಸ್ ಇಂಟು ಹೈಟ್ ಅಂದರೆ ಇದರ ಅಗಲ ಮತ್ತು ಇದರ ಎತ್ತರವನ್ನು ನಾವು ಕಂಡುಕೊಳ್ಳಬೇಕು. ಆದ ಕಾರಣ ಮೊದಲು ನಾವು ಈ ಬಾಹುಗಳ ಕಂಡುಹಿಡಿಯಬೇಕಾದರೆ ಸಮವಿದ್ದಾದ ತ್ರಿಭುಜ ಅಂದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸುತ್ತಳತೆ ನಮ್ಮ ಫಾರ್ಮುಲಾ ತ್ರಿಭುಜದ ಸುತ್ತಳತೆ 3 ಬಾಹುಗಳ ಮೊತ್ತ. ಇದು ಬಾಹು ನಮ್ಗೆ ಗೊತ್ತಿಲ್ಲ, ಆದ ಕಾರಣ ನಾನು ಎಕ್ಸ್ ಅನ್ನು ಕನ್ಸಿಡರ್ ಮಾಡುತ್ತೇನೆ. ಇದನ್ನು ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಇದು ನಮಗೆ ಕೊಟ್ಟಿದ್ದಾರೆ 8. ಆದ ಕಾರಣ ಸುತ್ತಳತೆ ನಮಗೆ ಕ್ವಶನಲ್ಲಿ ಎಷ್ಟಿದೆ, ಸುತ್ತಳತೆ 18 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 8 ಪ್ಲಸ್ 8 ಈ ಸೈಡ್ ಬಂದರೆ ಮೈನಸ್ 8 2x. ಆದ ಕಾರಣ 2x ಈಕ್ವಲ್ ಟು 10. ಎಕ್ಸ್ ವ್ಯಾಲ್ಯೂ ನಮಗೇನು ಸಿಗುತ್ತೆ 10/2. 2 1 2 5 ಆದರೆ ನಮಗೇನು 5 ಸೆಂಟಿಮೀಟರ್. ಒಂದು ಬಾಹುವಿನ ಮತ್ತು ಬಾಹು ಎಷ್ಟಿದೆ 8, ಅಂದರೆ ಇದು 5 ಆಗಿರುತ್ತದೆ, ಇದು 5 ಆಗಿರುತ್ತದೆ. ಈಗ ನೋಡಿ 5 + 5 10, 10 + 8 18, ಸುತ್ತಳತೆ 18 ಆಗಿದೆ. ಹಾಗಾದರೆ ನಮಗೆ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಲು ನಮಗೆ ಪ್ರಮುಖವಾಗಿ ಇದೇನಿರಬೇಕು, ಅದರ ಎತ್ತರ ಹೆಂಗೆ ಕಂಡುಹಿಡಿಯುತ್ತೇವೆ, ನಾನು ಎ ಮತ್ತು ಇದನ್ನು ಡಿ ಅಂತ ಕನ್ಸಿಡರ್ ಮಾಡುತ್ತೇನೆ. ತ್ರಿಭುಜ ಎ ಡಿ ಬಿ ನಿಮಗೆ ಗೊತ್ತಿರಬಹುದು ಪೈಥಾಗೋರಸ್ ಥಿಯರಂ. ಏನಾಗುತ್ತೆ ಏನಡ, AD ಸ್ಕ್ವಯರ್ ಇಸ್ ಈಕ್ವಲ್ ಟು AB ಸ್ಕ್ವಯರ್ ಇಸ್ ಈಕ್ವಲ್ ಟು AD ಸ್ಕ್ವಯರ್ ಪ್ಲಸ್ BD ಸ್ಕ್ವಯರ್. ಅಂದರೆ ಈ ಬಾಹು ಎರಡು ಬಾಹುಗಳ ಸಮವಾಗಿರುತ್ತದೆ. AB ಸ್ಕ್ವಯರ್ ಇಸ್ ಈಕ್ವಲ್ ಟು AD ಸ್ಕ್ವಯರ್ ಪ್ಲಸ್ AB ಸ್ಕ್ವಯರ್. ಇದು 8 ಅಳತೆ ಆದರೆ ಇದು 4 ಆಗುತ್ತೆ, ಇದನ್ನು 4 ಆಗುತ್ತೆ. ಆದ ಕಾರಣ AB ಸ್ಕ್ವಯರ್ ನಾವು ಕಂಡುಹಿಡಿಯಬೇಕು. AB ವ್ಯಾಲ್ಯೂ ಏನಿದೆ 5, ಆದ ಕಾರಣ 5 ಸ್ಕ್ವಯರ್ ಪ್ಲಸ್ AD ನಾವು ಕಂಡುಹಿಡಿಯಬೇಕು, AD ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಪ್ಲಸ್ BD ಸ್ಕ್ವಯರ್ 4 ಇದೆ, 4 4 ದ 16, ಅಂದರೆ ನಾನು ಇಲ್ಲಿ ಬರೀತೇನೆ 4 ಸ್ಕ್ವಯರ್. 5 5 ದ 25 ಈಕ್ವಲ್ ಟು AD ಸ್ಕ್ವಯರ್ ಈಕ್ವಲ್ ಟು 4 4 ದ 16 25. ಇದು ಪ್ಲಸ್ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 16 ಇಸ್ ಈಕ್ವಲ್ ಟು AD ಸ್ಕ್ವಯರ್. ಆದ ಕಾರಣ 25ನಲ್ಲಿ 16 ಮೈನಸ್ ಮಾಡಿದರೆ 9 ಇಸ್ ಈಕ್ವಲ್ ಟು AD ಸ್ಕ್ವಯರ್ ನಿಮಗೆ ಗೊತ್ತಿರಬಹುದು. ಆದ ಕಾರಣ AD ಸ್ಕ್ವಯರ್ ಇಸ್ ಈಕ್ವಲ್ ಟು 9, ಸ್ಕ್ವಯರ್ ಹಾಕಿಡೋದ್ರೆ ರೂಟ್ ಆಗುತ್ತೆ, AD ಇಸ್ ಈಕ್ವಲ್ ಟು √9. √9 ಬೆಲೆ ಏನಾಗುತ್ತೆ 9. ಆದ ಕಾರಣ ನಮಗೆ ಎತ್ತರ ಏನು ಸಿಗುತ್ತೆ ಏನಡ 3. ಆದ ಕಾರಣ ತ್ರಿಭುಜ ಸುತ್ತಳತೆ ಫಾರ್ಮುಲಾದಲ್ಲಿ ನಾವು ವ್ಯಾಲ್ಯೂ ಪುಟ್ ಮಾಡಿದರೆ ಏನಾಗುತ್ತೆ ಇಲ್ಲಿ ನೋಡಬಹುದು ನೀವು 1/2 ಇಂಟು ಬೇಸ್ ಏಟಿದೆ ನಮ್ಮ ಹತ್ರ 8 ಸೆಂಟಿಮೀಟರ್, ನಾನು 8 ಬರೀತೀನಿ, ಇಂಟು ಹೈಟ್ ನಮಗೆ ಏನು ಕೊಟ್ಟಿದ್ದಾರೆ 3. ಆದ ಕಾರಣ 2 1 2 4 4 3 12. ಆದ ಕಾರಣ ತ್ರಿಭುಜ ಸುತ್ತಳತೆ ಎಷ್ಟು ನಮಗೆ 12 ಸೆಂಟಿಮೀಟರ್ ಸ್ಕ್ವೇರ್. ಆದ ಕಾರಣ ತ್ರಿಭುಜ ಸುತ್ತಳತೆ 12 ಸೆಂಟಿಮೀಟರ್ ಸ್ಕ್ವೇರ್. ಆದ ಕಾರಣ ನಮ್ಮ ಆಪ್ಷನ್ ಯಾವುದು ಕರೆಕ್ಟ್ ಆಗಿರುತ್ತದೆ, ನಮ್ಮ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ತ್ರಿಭುಜದ ವಿಸ್ತೀರ್ಣವು ಏನಾಗಿರುತ್ತದೆ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲು ನಾವು ಏನಾಗುತ್ತೆ 12 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ನಮ್ಮ ವಿಸ್ತೀರ್ಣ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆದ ಕಾರಣ ಇದು ನಮ್ಮ ಮುಂದಿನ ಕ್ವಶನ್ ನೋಡಬೇಕಾದರೆ 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಾಟ ಬೆಲೆ ಏಟಾಗಿದೆ
276 ಆದರೆ ಕೊಂಡ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ನೋಡಿ 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಾಟ ಬೆಲೆ ಇಷ್ಟಾದರೆ, ನಿಮಗೆ ಗೊತ್ತಿರ್ಬೋದು ಯಾವಾಗ ನಾವು ಪರ್ಸೆಂಟೇಜ್ ವ್ಯಾಲ್ಯೂ ಕೊಟ್ಟಾಗ ಇಲ್ಲಿ ನೋಡಿ 8% ಅಂದರೆ ನಮ್ಮಲ್ಲಿ ಎಷ್ಟು ಉಳಿದಿರುತ್ತದೆ ಅಂದರೆ 100% ಇರುತ್ತದೆ. 8% ನಾವು ಅದರಲ್ಲಿ ತೆಗೆದರೆ ರಿಮೈನಿಂಗ್ ಎಷ್ಟು 92%. 92%ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ 276. ಆದರೆ ಇದರಲ್ಲಿ ನಮಗೆ 100%ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಯಾವ ರೀತಿಯಾಗಿ 92ನನ್ನು ನಾವು 3ದಿಂದ ಇಂಟು ಮಾಡಿದರೆ 92 ಇಂಟು 3, 3 2 6, 9 3 27. ಅದೇ ರೀತಿಯಾಗಿ ನಾವು 100ರಿಂದ 9 ಗುಣಾಕಾರ ಮಾಡಿದರೆ ಏನಾಗುತ್ತದೆ 300. ಆದ ಕಾರಣ ಅದರ ಕೊಟ್ಟ ಬೆಲೆ ಎಷ್ಟಾಗಿರುತ್ತದೆ 300. ಅದರ ಕೊಟ್ಟ ಬೆಲೆ ಎಷ್ಟಾಗಿರುತ್ತದೆ, ಅದರ ಕೊಟ್ಟ ಬೆಲೆ ನಮಗೆ ಅದರ ಕೊಟ್ಟ ಬೆಲೆ ಎಷ್ಟಾಗಿರುತ್ತೆ ನಮಗೆ 300 ಆಗಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಕ್ವಶನ್ ಇಲ್ಲಿ ನೋಡಿ, ಇದು ಬಹಳ ಸರಳವಾಗಿದೆ. ಯಾವ ರೀತಿ ಸಾಲ್ವ್ ಮಾಡಬೇಕಂದು, ABC ತ್ರಿಭುಜ ABCಯಲ್ಲಿ AB = AC ಅಂದರೆ ಇದು AB ಇದೆ, AB = AC ಅಂದರೆ ಇವೆರಡು ಸಮವಾಗಿದೆ, ಸಮಬಾಹು ತ್ರಿಭುಜ ಹೀಗೆ ನಾವು ನೋಡಿರಬಹುದು. ಅದೇ ರೀತಿಯಾಗಿ ತ್ರಿಭುಜ BCA ಎಷ್ಟಾಗಿದೆ 80, ಇಲ್ಲಿ ಕೊಟ್ಟಿದ್ದಾರೆ 80 ಅಂತ. ಅದೇ ರೀತಿಯಾಗಿ AB ಸಮಾಂತರ P ಅಂದರೆ ಪ್ಯಾರಲಲ್ ಆಗಿದೆ, AB ಪ್ಯಾರಲಲ್ ಟು AC. AB ಎಷ್ಟಾಗಿದೆ ಅದೇ ಪ್ಯಾರಲಲ್ CAC. ಆದರೆ ತ್ರಿಭುಜ ECDಯ ಅಳತೆ ಎಷ್ಟು ಅಂದರೆ ECD ಅದರ ಅಳತೆ ಕಂಡುಹಿಡಿಯಬೇಕಾದ್ರೆ ನೋಡಿ, ಯಾವುದೇ ಒಂದು ರೇಖೆಯ ಕೋನ ಎಷ್ಟಾಗಿರುತ್ತದೆ 180. ಎಷ್ಟಾಗಿರುತ್ತೆ 180. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು, ಇಲ್ಲಿ 80 ಆದರೆ ಇಲ್ಲಿ ಎಷ್ಟಾಗಿರುತ್ತದೆ, ಇಲ್ಲಿ 80 ಆದರೆ ನಿಮಗೆ ಗೊತ್ತಿರುವ ಸಮಬಾಹು ತ್ರಿಭುಜ 180 ಅಂದರೆ ಇಲ್ಲಿ 50 ಆಗಿರುತ್ತದೆ, ಇಲ್ಲೂ 50 ಆಗಿರುತ್ತೆ. ಯಾಕಂದರೆ ಇಲ್ಲಿ 80 ಅಂದರೆ 50 + 50 100, 100 + 80 180. ಅದೇ ರೀತಿಯಾಗಿ ಇಲ್ಲಿ 80 ಆದರೆ ಇಲ್ಲಿ ಏನಾಗಿರುತ್ತದೆ 80, ಯಾಕಂದರೆ ಇವು ನಾವು ಪರ್ಯಾಯ ಕೋನಗಳು ಅಂತೇವೆ. ಇಲ್ಲಿ 80 ಆದರೆ ಇಲ್ಲಿ ಕೂಡ 80 ಕೋನ ಉಂಟಾಗುತ್ತದೆ. ಅದೇ ರೀತಿಯಾಗಿ ನಮಗೆ ಗೊತ್ತಿರಬಹುದು, ಒಂದು ಸರಳ ರೇಖೆಯ ಕೋನ ಇಟ್ಟಿರುತ್ತೆ 180 ಅಂದರೆ ಇಲ್ಲಿ 80, ಇಲ್ಲಿ 50 ಅಂದರೆ 80 + 50 ಎಷ್ಟಾಗಿರುತ್ತದೆ 130. ನಮಗೆ 180 ಅಲ್ಲಕ್ಕೆ ಎಷ್ಟು ಕಾರಣ 50, ಆವಾಗ 180 ಕೋನ ಆಗುತ್ತೆ. ಆದ ಕಾರಣ ಇಲ್ಲಿ ಎಷ್ಟು ಉಂಟಾಗುತ್ತದೆ ಕೋನ 50 ಕೋನ ಉಂಟಾಗುತ್ತೆ. ಆದ ಕಾರಣ ನಮ್ಮ ಆಪ್ಷನ್ ಯಾವಾಗ ಕರೆಕ್ಟ್ ಆಗಿರುತ್ತದೆ, ನಮ್ಮ ಆಪ್ಷನ್ 2. ಅದೇ ರೀತಿಯಾಗಿ ಮುಂದೆ ನೋಡಬೇಕಾದರೆ ನೋಡಿ, ಇದು ಬಹಳ ಒಂದು ಸರಳವಾದ ಪ್ರಶ್ನೆ ಆಗಿದೆ. 585 ವಿದ್ಯಾರ್ಥಿಗಳು ಒಂದು ಶಾಲೆಯಲ್ಲಿ 26 ಶಿಕ್ಷಕರಾಗಿದ್ದರೆ ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ. ನೋಡಿ, ವಿದ್ಯಾರ್ಥಿಗಳು ಎಷ್ಟು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು 585 ಆ್ಯಂಡ್ ಶಿಕ್ಷಕರು ಎಷ್ಟು ಕೊಟ್ಟಿದ್ದಾರೆ 26. ನಮಗೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಅನುಪಾತ ಆದ ಕಾರಣ ಅನುಪಾತ ಯಾವ ರೀತಿ, ಅನುಪಾತ ಮೊದಲು ಯಾವಾಗಲೂ ಶಿಕ್ಷಕರು ಕೊಟ್ಟಿದ್ದಾರೆ, ಶಿಕ್ಷಕರು ಬೈ ವಿದ್ಯಾರ್ಥಿ. ಆದ ಕಾರಣ 26 / 584. ಯಾವಾಗ ನೋಡಿ ಇಲ್ಲಿ ನಮಗೆ ಏನು ಕನ್ಫ್ಯೂಸ್ ಆಗುತ್ತೆ ಅಂದರೆ, ನೀವು ವಿದ್ಯಾರ್ಥಿಗಳು ಮೇಲೆ ಬರೆದ ಶಿಕ್ಷಕರು ಕೆಳಗೆ ಬರೆದರೆ ನಿಮ್ಮ ಆನ್ಸರ್ ರಾಂಗ್ ಆಗಿರುತ್ತೆ. ಆದ ಕಾರಣ ಯಾವಾಗಲೂ ಶಿಕ್ಷಕರು ಮೇಲೆ ವಿದ್ಯಾರ್ಥಿಗಳು ಕೆಳಗೆ ಬರೆಯಲು ಟ್ರೈ ಮಾಡಬೇಕು. ಇಲ್ಲಿ 13 2s 26, 13 4s 13 4 52, 52 ಉಳಿದ 6 ಉಳಿದಿದೆ. ಆದ ಕಾರಣ 13 5 65. ಆದ ಕಾರಣ ನಮಗೆ ಏನು ಬಂತು ಆನ್ಸರ್ 2/2 / 45. ಆದ ಕಾರಣ ಅನುಪಾತ ಯಾವ ರೀತಿ ಬರೀತೇವೆ ನಾವು 2:45. ಆದ ಕಾರಣ ನಮ್ಮ ಆಪ್ಷನ್ ಯಾವುದು ಕರೆಕ್ಟ್ ಆಗಿರುತ್ತದೆ 3, 2:45. ಇಲ್ಲಿ ನೋಡ್ಬೋದು ನೀವು 13 2 26, 13 2 26, 13 2 26, 13 4 52, 6 ಉಳಿತು 65 ಆದರೆ 13 5 65. ಆದ ಕಾರಣ 2/4
45. ಅದು ಅನುಪಾತದಲ್ಲಿ ಯಾವ ರೀತಿ ಬರೀತೇವೆ? 2:45. ಆದ ಕಾರಣ ನಮ್ಮ ಆಪ್ಷನ್ 3 ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದೆ ನೋಡಿ, ಇದೇ ಫಾರ್ಮುಲಾ ಬಹಳ ಸರಳವಾಗಿದೆ. ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? 1.03 ಸ್ಕ್ವಯರ್ ಮೈನಸ್ 0.97 ಸ್ಕ್ವಯರ್. ಯಾವ ರೀತಿ ಕಂಡುಹಿಡಿಯಬೇಕು ಇಲ್ಲಿ ನೋಡಿ. ಮೊದಲು ನೀವು ಒಂದು ಫಾರ್ಮುಲಾವನ್ನು ನಿಮಗೆ ಗೊತ್ತಿರಬೇಕು. a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇದೊಂದು ಫಾರ್ಮುಲಾವಾಗಿದೆ. ಇದರಲ್ಲಿ ಏನು ಬಹಳ ಮುಖ್ಯವಾಗಿರೋದಂದರೆ ಇಲ್ಲಿ a ವ್ಯಾಲ್ಯೂ ಎಷ್ಟಾಗಿದೆ? 1.03, b ವ್ಯಾಲ್ಯೂ 0.97. ಈಗ ಏನಾಗುತ್ತೆ ನೋಡಿ, a ಪ್ಲಸ್ ಬಿ ಅಂದರೆ 1.03 ಪ್ಲಸ್ 0.97 ಇಂಟು a ಮೈನಸ್ ಬಿ 1.03 ಮೈನಸ್ 0.97. ಇದೀಗ ನಿಮಗೆ ಕೂಡಿಸುವುದು ಗೊತ್ತು. 1.03 0.97 7 3 10 10 200 ಅಂದರೆ 2.00 ಇದರ ಆನ್ಸರ್. ಇದನ್ನು ಕಳೆದಾಗ 1.03 0.97 13ರಲ್ಲಿ 7 ಕಳೆದಾಗ 6, 9ರಲ್ಲಿ 9 ಕಳೆದಾಗ 0, 1ರಲ್ಲಿ 1 0. ಆದ ಕಾರಣ ಇಲ್ಲಿ ಆನ್ಸರ್ ಮತ್ತು ಮಲ್ಟಿಪ್ಲೈ 0.06. ಆದ ಕಾರಣ ಇಲ್ಲಿ ನಿಮಗೆ ಗೊತ್ತು ಮಲ್ಟಿಫಿಕೇಶನ್ ಯಾವ ರೀತಿ ಮಾಡಬೇಕಂತ. 2 ಇಂಟು 0.06. ಆದ ಕಾರಣ 2 6 12 0.012 0.012 ಅಂದರೆ ನಮ್ಮ ಆಪ್ಷನ್ ಯಾವುದು ಸರಿಯಾಗಿದೆ ನೋಡಿ. ಈ ರೀತಿ ಪ್ರಶ್ನೆಗಳು ಕೇಳಲು ಬಹಳ ಸರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದರಲ್ಲಿ ಏನು ನಿಮಗೆ ಬಹುಮುಖ್ಯವಾಗಿದೆ ಅಂದರೆ a ಸ್ಕ್ವಯರ್ ಮೈನಸ್ b ಸ್ಕ್ವಯರ್. ಇದನ್ನು ಫಾರ್ಮುಲಾ ನೀವು ಇಟ್ಟುಕೊಂಡಾಗ ಈ ರೀತಿ ಸಮಸ್ಯೆಗಳನ್ನು ಪರಿಹರಿಸಲು ಬಹಳ ನಿಮಗೆ ಸುಲಭವಾಗಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಕ್ವಶನ್ ಏನಿದೆ ಅಂದರೆ ಕರ್ಣವು 12√2 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣ ಕಂಡುಹಿಡಿಯಲು ಒಂದು ನಮಗೆ ಫಾರ್ಮುಲಾ ಇದೆ, ನೆನಪಿಡಬೇಕು ನೀವು. ವರ್ಗದ ವಿಸ್ತೀರ್ಣ ಕಂಡುಹಿಡಿಯಲು a = d²/2. ಡಿ ಅಂದರೆ ಒಂದು ಕರ್ಣದ ಇಲ್ಲಿ ಕೊಟ್ಟಿದ್ದಾರೆ. ಆಗ ವ್ಯಾಲ್ಯೂ ಪುಟ್ ಮಾಡಿದರೆ ಏನಾಗುತ್ತೆ? 12√2/2 ಹೋಲ್ ಸ್ಕ್ವಯರ್. ಇಲ್ಲಿ ನೋಡಬಹುದು ನೀವು, ಇಲ್ಲಿ ಇದು ಸ್ಕ್ವಯರ್ ಇದಕ್ಕೂ ಅಪ್ಲೈ ಆಗುತ್ತೆ, ಈ ಸ್ಕ್ವಯರ್ ಇದಕ್ಕೂ ಅಪ್ಲೈ ಆಗುತ್ತೆ. ಆದ ಕಾರಣ 12√2² ನಿಮಗೆ ಗೊತ್ತಿರಬಹುದು. 12ರ ಒಂದು ಸ್ಕ್ವಯರ್ ಏನಾಗುತ್ತೆ? 144. ಇಲ್ಲಿ ಈ ರೂಟ್ ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಇಂಟು 2/2 ಇದು 2 ಕ್ಯಾನ್ಸಲ್ ಆದರೆ 144 ಸೆಂಟಿಮೀಟರ್ ಕ್ಯೂಬ್. ಆದ ಕಾರಣ ಇಲ್ಲಿ ನಮ್ಮ ಆನ್ಸರ್ ಏನಾಗಿರುತ್ತದೆ? 144 ಸೆಂಟಿಮೀಟರ್ ಸ್ಕ್ವಯರ್ ಆಗಿರುತ್ತದೆ. ಇದರಲ್ಲಿ ನಿಮಗೆ ಬಹುಮುಖ್ಯವಾಗಿರೋದು ಒಂದು ವರ್ಗದ ವಿಸ್ತೀರ್ಣ ಕಂಡುಹಿಡಿಯಲು ಒಂದು ಫಾರ್ಮುಲಾ a = d²/2. ಈ ಒಂದು ವರ್ಗದ ವಿಸ್ತೀರ್ಣ. ಆದ ಕಾರಣ ಇಲ್ಲಿ ಡಿ ಒಂದು ಕರ್ಣ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 12√2. ಇಲ್ಲಿ ಸ್ಕ್ವಯರ್ ಅಪ್ಲೈ ಮಾಡಬೇಕು, ಇಲ್ಲಿ ಸ್ಕ್ವಯರ್ ಅಪ್ಲೈ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಯಾವಾಗಲೂ ಸ್ಕ್ವಯರ್ ಮತ್ತು ರೂಟು ಕ್ಯಾನ್ಸಲ್ ಆಗುತ್ತೆ ಇದ್ದರೆ. ಆದ ಕಾರಣ 144 × 2 ಏನಾಗುತ್ತೆ? 2 = 144 ಸೆಂಟಿಮೀಟರ್. ಈ ಎರಡು ಕ್ಯಾನ್ಸಲ್ ಆದರೆ ಏನಾಗುತ್ತೆ? 144 ಸೆಂಟಿಮೀಟರ್ ಸ್ಕ್ವಯರ್. ಇದೇ ರೀತಿಯಾಗಿ ನಿಮಗೆ ಈ ರೀತಿಯ ಪ್ರಶ್ನೆಗಳು ಇನ್ನೂ ಬೇಕಾದರೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.